ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಜನ್ಯದಿಂದ ಗುರುಗಳಿಗೆ ಹೋಗಿ ಈಗ ಮಹಾಗುರುಗಳಿಗೆ ಬರ್ತಾ ಇದ್ದೀವಿ. ಸಾಧ್ವಿನಿ ನಮ್ಮ ವೇದಿಕೆಯ ಭರವಸೆಯ ಬೆಳಕು. ಥ್ಯಾಂಕ್ ಯು ಸರ್. ಆಕೆ ಕ್ಲಾಸಿಕಲ್ ಫೌಂಡೇಶನ್ ಚೆನ್ನಾಗಿದೆ. ಈ ಚಾಂಪಿಯನ್ಶಿಪ್ನಲ್ಲಿ ಆಕೆ ಟೋನಲ್ ಕ್ವಾಲಿಟಿಗೋಸ್ಕರ ಸೆಲೆಕ್ಟ್ ಆಗಿದೆ ಆ್ಯಕ್ಚುಲಿ. ಬಟ್ ಈ ಟೋನು ಸ್ವಲ್ಪ ಸೂಫಿ ಜಾನರ್ಗೆ ಭಾಳ ಹತ್ರ ಇದೆ ಅಂತ ನಾವು ಅದೆಲ್ಲ ಸ್ವಲ್ಪ ನೋಟಿಸ್ ಮಾಡಿ ಎನ್ಕರೇಜ್ ಮಾಡಿದ್ವಿ. ಮೊದಲನೇ ಒಂದು ಅಶ್ವಥ್ ಅವರ ಸಂಯೋಜನೆಯನ್ನು ಹಾಡಿದ್ಲು ಆಕೆ, ಅದ್ಭುತವಾಗಿ ಹಾಡಿದ್ಲು. ಆವತ್ತೇ ಹೇಳಿದ್ವಿ ನೀನೊಬ್ಬ ಸೂಫಿ ಸಿಂಗರ್ ಆಗೋದಕ್ಕೆ ಭಾಳ ಕರೆಕ್ಟಾಗಿದ್ದೀನಿ. ಅದಾದಮೇಲೆ 2 ಸಾಂಗ್ ಅದೇ ಥರದ್ದು ಹಾಡಿದ್ಲು, ಅದು ಅಷ್ಟೇ ಚೆನ್ನಾಗಿತ್ತು. ಇವತ್ತು ಇವರ ಹಾಡನ್ನು ನೀನು ಆ ದಾಟಿಗೆ ತಗೊಂಡು ಹೋಗ್ಬಿಟ್ಟೆ. ನಮ್ಮಲ್ಲಿ ಸ್ವರ ಮತ್ತು ಅನುಸ್ವರಗಳಿದೆಯಲ್ವಾ, ಸೂಫಿ ಸಂಗೀತದಲ್ಲಿ ಕಣಸ್ವರಗಳು ಇರ್ತವೆ. ಆ ಕಣಸ್ವರಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಅದಕ್ಕೆ ಬಹಳ ಮಹತ್ತಿದೆ. ಅದಕ್ಕೆ ಪ್ರಪಂಚದಲ್ಲಿ ಕಣಸ್ವರಗಳನ್ನು ಹಾಡೋದು ಭಾಳ ಕಷ್ಟದ ಕೆಲಸ. ನೀನು ತಯಾರಾಗಿ ಕನ್ನಡದಿಂದ ಶಿಶುನಾಳ್ ಶರೀಫರ ಸೂಫಿ ಗೀತೆಗಳನ್ನು ಬೇರೆ ಪ್ಯಾಟರ್ನಲ್ಲಿ ಜಗತ್ತಿಗೆ ಕೊಟ್ಟರೆ ಬಹಳನೇ ಒಳ್ಳೆಯದಾಗುತ್ತೆ. ನಮಗೆ ಕೀರ್ತಿನೂ ಲಭಿಸುತ್ತೆ ಮತ್ತು ಕರ್ನಾಟಕ ಸಂಗೀತಕ್ಕೆ ಇನ್ನೊಂದು ಕೋಡು ಮೂಡುತ್ತೆ. ಇದೆಲ್ಲ ನಿನ್ನ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ. ಅದರಿಂದಲೇ ನಿನಗೆ ಸರಿಗಮಪ ಚಾಂಪಿಯನ್ಶಿಪ್ಪಿನ ಭರವಸೆಯ ಬೆಳಕು ಅಂತ ಹೇಳಿರೋದು ಮುಟ್ಟಪ್ಪ. ಥ್ಯಾಂಕ್ ಯು ಸರ್. ಓಕೆ, ಬಾಲಿ ಜೋರಾದ ಜೋಶು. ಈಗ ಮಹಾಗುರುಗಳ ಹತ್ರ ಬರ್ತಾ ಇದೀನಿ. ಗುರುಗಳೇ, ಆ ಕನ್ಸ್ಟ್ರಕ್ಷನ್ ಆಫ್ ದಿ ಟ್ಯೂನ್ ಅದಕ್ಕೆ ಬಂದಿದೆ, ಅದರಲ್ಲಿ ಬಹಳ ಕುಶಲಗಾರಿಕೆ ಇದೆ ನೋಡಿ. ಮಾತಿನ ಥರ ಆ ಕೂಗು ಅಲ್ಲೇ ಹೇಳು. ಫಸ್ಟ್ ಲೈನ್ ಅದು ಜಿಂಕೆ ಮರಿ ಓಡ್ತಾ ಇತ್ತೆ ನೋಡ್ಲಾ ಮಗ, ಬಾಲಂಗೋಚಿ ಆಗೋದ್ನಲ್ಲ ನಮ್ಮೂರು ಹುಡುಗ, ತಳ್ಕಂಬಳಕ ತಳುಕು ಬಳಕು ಯಾಕೋ ರಂಗ, ಹಂಗೆ ಕಂಡ್ಲ ಅಮೇರಿಕ ಒಡ್ಡೋಲ್ಗ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ರಿದಮ್ ಕೂರಿಸಿ ಅದರಲ್ಲಿ ಕೋರಲ್ಲೆಲ್ಲ ಸೆಟ್ ಮಾಡಿ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ತನ್ನ 2ನೇ ಚಿತ್ರ ನಾನು ರೀಮೇಕ್ ಟ್ಯೂನ್ ಯೂಸ್ ಮಾಡಲ್ಲ ಅಂತ ಅವ್ರು ಸ್ಟ್ಯಾಂಡ್ ತಗೊಂಡ್ರಲ್ಲ, ಅದು ಗ್ರೇಟ್ ರಿಯಲಿ. ಈ ಚಿತ್ರದ ಹೆಸರೇ ಚಿತ್ರ ಅಲ್ವಾ? ಈ ಚಿತ್ರ ಅನ್ನೋ ಈ ಚಿತ್ರದಲ್ಲಿ ನೀವು ಈ ಡಿಸಿಷನ್ ತಗೊಂಡಿದ್ದಕ್ಕೆ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ನೀವು ಒಂದು ಚಿತ್ರ ಆಗಿದ್ದೀರಲ್ವಾ? ಓಕೆ, ಸೂಪರ್ ಆಗಿತ್ತು ನಿಮ್ಮ ಹಾಟಲ್ಲಿ ಅಡ್ಡ ಸಾಂಗು ಪ್ರಿಯಾ ಅವರೇ. ಥ್ಯಾಂಕ್ ಯು ಸರ್. ಗುರುಕಿರಣ್ ಸರ್ ಚೆನ್ನಾಗಿತ್ತು ಹಾಡಿದ್ದು. ಇದು ಆಕ್ಚುಲಿ ಸಂತ ಚಿತ್ರದ್ದು ಸಂತ. ಈ ಸಿಚುವೇಶನ್ ಆಕ್ಚುಲಿ ಸಾಂಗ್ ಅಂತ ಒಂದು ಡೌಟ್ ಇತ್ತು, ಹಾಡೋಣ ಹಾಕೋಣ ಬೇಡ ಅಂತ ಇತ್ತು. ಈ ಲೈನ್ ಇಟ್ ವಾಸ್ ಅ ಡಯಲಾಗ್. ಹಾರ್ಟ್ ಅನ್ನೋ ಅಡ್ಡದಲ್ಲಿ ಲವ್ ಅನ್ನು ಲಾಂಗ್ ಹಿಡಿದು ನನ್ನನ್ನು ಅಟ್ಯಾಕ್ ಮಾಡು ಅಂತ ಹುಡುಗಿ ಡಯಲಾಗ್ ಇದೆ. ಆ ಡಯಲಾಗ್ ಇದ್ದೇ ಒಂದಷ್ಟು ಲೈನ್ಸ್ ತಗೊಂಡು ನಾವು ಹಾಡ್ ಮಾಡಿದ್ದು ಇದನ್ನ. ಮುರಳಿ ಮೋಹನ್ ಡೈರೆಕ್ಟರ್. ಈ ಸಾಂಗ್ ಅಲ್ಲಿ ಇರೋದು ಮೇಜರ್ ಇರೋದು ಇಟ್ಸ್ ಮೋರ್ ಆಫ್ ಅ ಗ್ರೂವ್. ಆಮೇಲೆ ಆಟಿಟ್ಯೂಡ್ ಅಂದ್ರೆ ಇದರಲ್ಲಿ ಹುಡುಗಿ ಇಟ್ಸ್ ಮೋರ್ ಆಫ್ ಆಟಿಟ್ಯೂಡ್ ನಿನ್ನಲ್ಲಿ ಇತ್ತು. ಡೆಫಿನೆಟ್ಲಿ ಪ್ರತಿಯೊಂದು ಸಾಂಗ್ ಯು ಕ್ಯಾನ್ ಡೂ ಮಚ್ ಬೆಟರ್ ಅಂತ ಅನ್ಸುತ್ತೆ. ಸೇಮ್ ಥಿಂಗ್ ಹಿಯರ್, ದಿ ಎಕ್ಸ್ಪ್ರೆಷನ್ಸ್ ವರ್ ಪ್ರಿಟಿ ಗುಡ್. ಥ್ಯಾಂಕ್ ಯು ಸರ್. ಸೋ ನೈಸ್. ಓಕೆ ಮಹಾಗುರುಗಳೇ, ಚೆನ್ನಾಗಿತ್ತಮ್ಮ, ಎಲ್ರಿಗೂ ಪ್ರಿಯವಾಯ್ತು ನೀನು ಹಾಡಿದ್ದು. ಆ ಹಾಡಿನ ಸಾಲೆ ವೆರಿ ಕಮರ್ಷಿಯಲ್ ಆಗಿದೆ. ಅದು ಸೂಪರ್. ಏನ್ ಅನಿಸ್ತು ನಿಮಗೆ? ಇಟ್ ವಾಸ್ ಗುಡ್. ಸರ್ ಮುಂದೆ ಹಾಡಿ ತುಂಬಾ ಖುಷಿ ಅನ್ನಿಸ್ತು. ಗುರು ಸರ್ ಮುಂದೆ ಅವ್ರ ದೊಡ್ಡ ಫ್ಯಾನ್ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್ ಫ್ಯಾಂಟಾಬುಲಸ್. ಗೋಲ್ಡನ್ ಬಜಾರ್ ಸಿಕ್ಕಿದೆ ನಿಮಗೆ. ಕಾಂಗ್ರಾಟ್ಸ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸರ್. ಗ್ಯಾಲರಿ ಪ್ಲೀಸ್. ಥ್ಯಾಂಕ್ ಯು. ಗುರು ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ನಿಜಕ್ಕೂ ಅಮೇಝಿಂಗ್ ಟೈಮ್ ನಿಮ್ಮೊಟ್ಟಿಗೆ ನಾವಿದ್ವಿ. ಭಾಳ ವಿಶೇಷ. ಯು ಮೇಡ್ ಸ್ಪೆಷಲ್ ಆ್ಯಕ್ಚುಲಿ. ನಮ್ಮ ಚಾಂಪಿಯನ್ಸು ನಿಮ್ಮ ಹಾಡುಗಳನ್ನ ಹಾಡಿದ್ರು, ಒಂದು ಹೊಸ ಎನರ್ಜಿ ನೀವು ಸೃಷ್ಟಿ ಮಾಡಿದ್ರಿ. ನಿಜಕ್ಕೂ ನಿಮ್ಮ ಒಂದು ಪ್ರೆಸೆನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವೇದಿಕೆ ಇದು. ಒಂದು ಒಳ್ಳೆ ವೇದಿಕೆ ಅಂತ ಹೇಳಿದ್ರೆ ನಮ್ಗೆಲ್ಲ ಇನಿಷಿಯಲಿ ನಮ್ಮ ಟ್ಯಾಲೆಂಟ್ ತೋರ್ಸಕ್ ವೇದಿಕೆ ಅಂತ ಇರ್ಲಿಲ್ಲ. ಸಿಕ್ಕಾಬಡೆ ಕಷ್ಟ ಪಡ್ಬೇಕಿತ್ತು, ಮುಂದೆ ಬರ್ಬೇಕಾದ್ರೆ. ಸೊ ಒಂದಷ್ಟು ಜನ ಅಲ್ಲೇ ಫಿಲ್ಟರ್ ಆಗ್ತಾ ಇದ್ರು. ಒಳ್ಳೆ ವೇದಿಕೆ ಎಲ್ರಿಗೂ. ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಆಮೇಲೆ ಒಳ್ಳೆ ಸಿಂಗರ್ಸ್ ಅಂತ ತರ್ತಾ ಇದ್ದೀರಾ. ಇದು ಕಾರ್ಯಕ್ರಮ ಅಂತ ಹೇಳೋದಕ್ಕಿಂತ ರಿಯಾಲಿಟಿ ಶೋಸ್ ಇದು ಒಂದು ಮಾಡೋ ಸೇವೆ ಅಂತ ಹೇಳಬೇಕು. ಕಲಾವಿದರಿಗೆ, ಕಲಾಭೂಮಿಗೆ ಮಾಡೋ ಒಂದು ಸೇವೆ ಅಂತ ಹೇಳಬೇಕು. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ಇದ್ದಿದ್ದಕ್ಕೆ ಒಂದು ಸಣ್ಣ ನೆನಪಿನ ಒಂದು ಕಿರುಕಾಣಿಕೆ ನಮ್ಮ ಕಡೆಯಿಂದ ಇದೆ.
ನಿಮ್ಮ ಲೈಫು ಇಷ್ಟೇ ಹಸಿರಾಗಿ ಹಚ್ಚ ಹಸಿರಾಗಿ ಯಾವಾಗಲೂ ಪ್ರಾಸ್ಪರಸ್ ಆಗಿರಲಿ ಸರ್. ಥ್ಯಾಂಕ್ ಯು ಸರ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂಡ್ ದಟ್ ಈಸ್ ಗುರು ಕಿರಣ್ ಸರ್. ಥ್ಯಾಂಕ್ ಯು ಸೊ ಮಚ್. ವಾವ್ ಏನು ಮಜಾ ಆಯ್ತು ರೀ ನೋಡಿ. ಜೂರೀಸಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ತು ಆ್ಯಕ್ಚುಲಿ, ಲೈಕ್ ಸೂಪರ್. ಓಕೆ ಜನ್ಯಾಜಿ ಏನು ಹೇಳ್ತಾರೆ ಅಂತ ಕೇಳೋಣ. ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ, ಮೈಂಡ್ ಬ್ಲೋಯಿಂಗ್. ಸಾಧು ಸರ್ ಅವರ ಮ್ಯಾಜಿಕಲ್ ಕಂಪೋಸಿಂಗ್ ಇದು, ಅದನ್ನು ಎಷ್ಟು ಅದ್ಭುತವಾಗಿ ಆಡಿದ್ದೀರಾ. ಮ್ಯೂಸಿಕಲ್ಲಾಗೂ ಕೂಡ ಅದನ್ನು ಟ್ರೀಟ್ ಮಾಡಿದಾರ. ಅದಕ್ಕೇನು ಡೈನಾಮಿಕ್ ಬೇಕು, ಅದಕ್ಕೇನು ಎಕ್ಸ್ಪ್ರೆಷನ್ ಬೇಕು, ಎಲ್ಲವನ್ನು ಕ್ಲೀನಾಗಿ ಕಲಿಸಿ ಆಡಿಯನ್ಸ್ಗೆ ಉಣಿಸ್ತಾ ಇದ್ರಿ ಹಾಡಬೇಕಾದ್ರೆ. ಯು ಆರ್ ಔಟ್ಸ್ಟ್ಯಾಂಡಿಂಗ್. ಆಲ್ ದ ಬೆಸ್ಟ್. ಮಹಾಗುರುಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮುಖದಲ್ಲಿ ಒಂದು ನಗು ಇತ್ತು ಇವತ್ತು. ಅದೇನದು ವಿಶೇಷ? ಸಾಧು ಸರ್ ತುಂಬ ಇಷ್ಟ ನನಗೆ. ಅವರ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗ್. ಹೀರೋಗಳಲ್ಲಿ ಡಿ ಬಾಸ್ ನನಗೆ ಹೆಂಗೆ ಇಷ್ಟನೋ, ಓಕೆ, ಕಮಿಡಿಯನ್ಸಲ್ಲಿ ಸಾಧು ಸರ್ ಸಿಕ್ಕಾಪಟ್ಟೆ ಇಷ್ಟ ಸರ್. ವಾ, ಅದೊಂದು ಈ ಸಾಂಗ್ ನಂದು ಕಾಲರ್ ಟ್ಯೂನ್ ಸರ್. ಎಷ್ಟೋ ವರ್ಷಗಳಿಂದ ಕಾಲರ್ ಟ್ಯೂನ್ ನನಗಿದು. ವಂಡರ್ಫುಲ್. ನಾನು ಸಾಧು ಇಬ್ಬರು ಸೇರಿ ಈಗ ನಿನಗೊಂದು ಗೋಲ್ಡನ್ ಬಜರ್ ಕೊಡ್ತೀವಿ. ನೀನೇ ನಾನೇ ಯಾವಾಗ ಸಾಧು ಅದ ಗುರು? ನೀನು ಸಾಧು, ಈಗ ನಾನು ಕೋಕಿಲ. ಓಕೆ, ಆಯ್ತು. ಗೊತ್ತಾಗಿಲ್ವಾ? ಹಂಗಂದ್ರೆ ಓಕೆ. ಸಾಧು ಮತ್ತು ಕೋಕಿಲ ಸೇರಿ ಈಗ ನಿನ್ಗೊಂದು ಗೋಲ್ಡನ್ ಬಜಾರ್ ಕೊಡ್ತೀವಿ ನೋಡಿ. ವಾವ್, ಬ್ರಿಲಿಯಂಟ್ ಸಿಂಗಿಂಗ್ ಅಶ್ವಿನ್ ಶರ್ಮಾ ಅವರೇ. ಬರ್ಲಿ ಜೋರ ಚಪ್ಪಾಳೆ ಪ್ಲೀಸ್. ಏನು ಸಾಂಗ್ ರೀ ಅದು, ಯಪ್ಪ. ಎಲ್ರಿಗೂ ಇಷ್ಟ ಆಗುವಂಥ ಕನ್ನಡದ ಅಭಿನಂದನಾ ಗೀತೆ ಇದು ಅಂತಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ ಹಾಡಿಗೆ ದೊಡ್ಡರಂಗೇಗೌಡ ಸರ್ಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು. ಅಂಥ ಬ್ಯೂಟಿಫುಲ್ ಸಾಂಗ್ನ ಅಷ್ಟೇ ಬ್ಯೂಟಿಫುಲ್ ಆಗಿ, ಥ್ಯಾಂಕ್ ಯು ಸೂಪರ್ ಮ್ಯಾನ್, ಎಕ್ಸಲೆಂಟ್. ಈ ಹಾಡು ಹೇಗಿತ್ತು ಅಂತ ಮಹಾಗುರುಗಳ ಹತ್ರ ಬರ್ತೀನಿ. ಗುರುಗಳ ಎಂಥ ಹಾಡು ಪಾಪ, ಏನು ಅರ್ಥ. ಅದು ಒಂದು ವಂಡರ್ಫುಲ್ ಕಾಂಬಿನೇಷನ್. ಎಸ್, ಒಳ್ಳೆಯ ಟ್ಯೂನು, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಗಾಯನ ಎಲ್ಲವೂ ಸೇರಿ ಒಂದು ಅದ್ಭುತವಾದ ಗೀತೆ ಆಗಿದೆ. ಅದು ತುಂಬ ಚೆನ್ನಾಗಿ ಹಾಡಿದೆ ಕಣೆ. ಇವತ್ತು ತುಂಬ ಕಂಟ್ರೋಲ್ಡ್ ಆಗಿದೆಯಾ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ನಾವು ಕೂಡ್ಲು ರಾಮಕೃಷ್ಣ ಅವ್ರನ್ನು ಕೂಡ ಒಂದು ನೆನೆಸ್ಕೊಳ್ಳೋಣಪ್ಪ. ಅವ್ರದ್ದೇ ಈ ಸಿನಿಮಾ, ಈ ಕಾವ್ಯ ಅನ್ನೋ ಸಿನಿಮಾ ಕೂಡ್ಲು ರಾಮಕೃಷ್ಣ ಅವರ ನಿರ್ಮಾಣ ಮತ್ತು ನಿರ್ದೇಶನ. ಕನ್ನಡಕ್ಕೆ ಆತ ಒಂದು ಡಿಫರೆಂಟ್ ವ್ಯಕ್ತಿ. ಆತ ತುಂಬ ಒಳ್ಳೆಯ ನಿರ್ದೇಶಕ. ಕಾದಂಬರಿ ಆಧಾರಿತ ಚಿತ್ರಗಳನ್ನು ಕನ್ನಡಕ್ಕೆ ಕೊಡ್ತಾ ಸದಭಿರುಚಿ ಚಿತ್ರಗಳನ್ನು, ಗೀತೆಗಳನ್ನು ಕೊಟ್ಟವರು ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡೋಣ ದಯವಿಟ್ಟು. ಅವರ ಮೊದಲ ಉದ್ಭವ ಮತ್ತೆ ಉದ್ಭವ ಎರಡೂ ರೆಕಾರ್ಡ್ ಸಿನಿಮಾಗಳು. ಅವರು ಕೊಟ್ಟ ಎಲ್ಲ ಹಾಡುಗಳು ಅದ್ಭುತವಾಗಿದೆ. ಇವತ್ತು ನಮ್ಮ ಹುಡುಗ ಅದ್ಭುತವಾಗಿ ಹಾಡಿದ್ಯಾ. ಲೇಲೆ 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 ಬಾಪ, ನೀನು ಕೈ ಹಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. Sari ga ma pa pa sa sa pa pa, sari ga ma pa.